ಕರಿಮಣಿ ಮಾಲೀಕ ಯಾರು? ಇಡೀ ರಾಜ್ಯವೇ ಹುಡುಕ್ತಾ ಇದೆ. ರೈತರ ಸಮಸ್ಯೆ ಬಿಟ್ಟುಬಿಡಿ, ನೀರಿನ ಸಮಸ್ಯೆ ಬಿಟ್ಟುಬಿಡಿ, ಹಾಸ್ಪಿಟಲ್ ಸಮಸ್ಯೆ ಬಿಟ್ಟುಬಿಡಿ, ಇದೇ ನ್ಯೂಸು. ಈ ಕರಿಮಣಿ ಮಾಲೀಕ ಯಾರು? ಎಲ್ಲ ಅದನ್ನೇ ನೋಡ್ತಾವ್ರೆ. ಯಾರು ಯಾರು ಗೊತ್ತಿಲ್ಲ. ಅದಕ್ಕೊಂದು ಮೈಕ್, ಒಂದು ಕ್ಯಾಮ್ರಾ. ಬನ್ನಿ ಈಗ ಕರಿಮಣಿ ಮಾಲೀಕ ಯಾರು ಅಂತ ಕೇಳೋಣ. ನಮ್ಮ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಎಚ್ ಡಿ ಕುಮಾರಸ್ವಾಮಿ ಅವರಿದ್ದಾರೆ. ಅವರ ಹಾಲಿ ಕೇಂದ್ರ ಸಚಿವರು. ಕುಮಾರಸ್ವಾಮಿ ಅವರೇ, ಕರಿಮಣಿ ಮಾಲೀಕ ಯಾರು ಅಂದ್ರು. ಅದಕ್ಕೆ ಅವ್ರು ಏನು ಹೇಳ್ಬೋದು ನೋಡಿ. ನೋಡಿ ಬ್ರದರ್, ಇತ್ತೀಚಿನ ವರ್ತಮಾನಗಳ ಪ್ರಕಾರ ಈ ಕರಿಮಣಿಗಳ ಸವಾಸಕ್ಕೆ ಹೋಗಬಾರದು. ಇತ್ತೀಚಿನ ದಿನಗಳಲ್ಲಿ ಈ ಕರಿಮಣಿಗಳ ಸವಾಸ ಮಾಡಿ ಕೆಲವರು ಜೈಲಿಗೆ ಹೋಗಿದ್ದು ಉಂಟು. ದಯವಿಟ್ಟು ಈ ವಿಷಯಗಳನ್ನು ನನ್ನ ಮುಂದೆ ಪ್ರಸ್ತಾಪ ಮಾಡಬೇಡಿ. ಕರಿಮಣಿ ಮಾಲೀಕ ಯಾರು, ಯಾರಿರ್ಬೋದು? ಇವತ್ತು ನಮ್ಮ ಸರ್ಕಾರ ರಾಜ್ಯದಲ್ಲಿ ಇಲ್ಲ, ನಮ್ಮದು ಕೇಂದ್ರ ಸರ್ಕಾರ. ದಯವಿಟ್ಟು ಸಿದ್ದರಾಮಣ್ಣವರು ಒಂದು ಫಂಡ್ ಕೊಟ್ಟರು, ಅಂಕಿಅಂಶಗಳನ್ನು ಕೋಟಿ, ಲಕ್ಷ, ಸಾವಿರ, 100 ಪೈಸೆಗಳು ಕರೆಕ್ಟಾಗಿ ಹೇಳ್ತಾರೆ. ದಯವಿಟ್ಟು ಅವ್ರನ್ನೋ ಕೇಳಿ. ನನಗೂ ಇದಕ್ಕೂ ಸಂಬಂಧ ಇಲ್ಲ, ನಾನು ಡೆಲ್ಲಿಗೆ ಹೋಗ್ಬೇಕು, ನಿಖಿಲ್ ಬನ್ನಿಪ್ಪ ಹೋಗೋಣ ಅಂತ ಹೊಟ್ಟೋಗ್ಬಿಟ್ರು. ಇವರು ಸುಮ್ಮನೆ ಇರ್ತಾರಾ? ಮೈಕ್ ಎತ್ಕೊಂಡು ಸೀದಾ ಹೋದ್ರು. ಬನ್ನಿ, ಕುಮಾರಸ್ವಾಮಿ ಅವ್ರಿಗೂ ಗೊತ್ತಿಲ್ವಂತೆ ಕರಿಮಣಿ ಮಾಲೀಕ ಯಾರು ಅಂತ. ಬನ್ನಿ, ಇಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಬರ್ತಾ ಇದ್ದಾರೆ, ಅವ್ರನ್ನ ಕೇಳ್ತಾ ಇದ್ವಿ. ಸಿದ್ದರಾಮಯ್ಯನವರೇ, ಈ ಕರಿಮಣಿ ಮಾಲೀಕ ಯಾರು ಅಂದ್ರು. ಏಯ್ ಒಡೆರಿ ಕಪಾಲ್ಕ ಅವನಿಗೆ, ಕಳ್ಸಾಚೆಗ ಅವನ್ನ. ಏನಯ್ಯ ನಿನ್ ಪ್ರಶ್ನೆ? ಕರಿಮಣಿ ಮಾಲೀಕ ಅಲ್ಲ ರೀ. ರಾಜ್ಯದಲ್ಲಿ ರೈತರ ಸಮಸ್ಯೆಗಳಿದೆ, ನೀರಾವರಿ ಸಮಸ್ಯೆಗಳಿದೆ, ಬೇಕಾದಷ್ಟು ಆರ್ಥಿಕ ಮುಗ್ಗಟ್ಟಿದೆ. ಈ ಪ್ರಶ್ನೆ ಬಿಟ್ಬಿಟ್ಟು ಕರಿಮಣಿ ಮಾಲೀಕ, ಪಂಚೆ ಹಾಕ್ತೀರಾ, ಮಾಂಸ ತಿಂತೀರಿ, ಇದೆಲ್ಲ ಪ್ರಶ್ನೆ ಏನ್ರಿ? ನಿನಗೆ ಮದುವೆ ಆಗಿಲ್ವೇನಯ್ಯ? ಹಾಗಾದ್ರೆ ನೀನೇ ಕರಿಮಣಿ ಮಾಲೀಕ. ನಿಂದೇನಪ್ಪ ಸಮಸ್ಯೆ? ಧರ್ಮಸ್ಥಳಕ್ಕೆ ಹೋದ್ ನನ್ನ ಹೆಂಡತಿ ಬಂದೇ ಇಲ್ಲ. ನೀವು ಉಚಿತವಾಗಿ ಬಸ್ ಮಾಡಿಬಿಟ್ರಿ, ಒಳ್ಳೆ ಯೋಜನೆ ಹೆಂಗಸರಿಗೆ. ಆದ್ರೆ ಹೆಂಗಸರುಗಳು ಮನೇಲೇ ಇರ್ತಾ ಇಲ್ಲ. ಬಸ್ ಹತ್ಕೊಂಡು ಬಟ್ಟೆ ಹಾಕೊಂಡು ಹೋಯ್ತಾವ್ರೆ. ಗಂಡಸರು ಊಟ ಮಾಡೋದೇ ಕಷ್ಟ ಆಗ್ಬಿಟ್ಟೈತೆ, ಅಡುಗೆ ಮಾಡ್ಕೊಡೋರಿಲ್ಲ. ಏನ್ ಮಾಡೋದು ಸಿದ್ದರಾಮಯ್ಯನವರೇ? ಇಂದಿರಾ ಕ್ಯಾಂಟೀನ್ ಇಲ್ವೇನಯ್ಯ? ಹೋಗಿ 5 ರೂಪಾಯಿ ಕೊಟ್ಬಿಟ್ಟು ಊಟ ಮಾಡು. ಅಲ್ಲಪ್ಪ, ಈ ಹೆಂಗಸರು ಎಲ್ಲಿಗ್ರಿ ಹೋಗ್ತಾರೆ? ಪಾಪ ದೇವಸ್ಥಾನಗಳಿಗೆ ಹೋಗ್ತಾರೆ, ಇನ್ನೆಲ್ಲಿಗೂ ಹೋಗಲ್ಲ. ಏನಾದರೂ ಉಚಿತ ಬಸ್ ಸೇವೆನಾ ಈ ಗಂಡಸರು ಕೊಟ್ಬಿಟ್ಟಿದ್ರೆ ಎಲ್ಲ ಗೋವಾಕ್ಕೆ ಹೋಗ್ಬಿಡೋರು. ನಾವು ಸುಮಾರು 500,000 ಬಸ್ಗಳನ್ನ ಗೋವಾ ರೂಟಿಗೆ ಬಿಡಬೇಕಾಗದು. ಪಾಪ ಹೆಂಗಸರಾದಕ್ಕೆ ದೇವಸ್ಥಾನಗಳಿಗೆ ಹೋಗಿದ್ ಬರ್ತಾರೆ, ನೆಲ್ಗೂ ಹೋಗಲ್ಲ. ಆಮೇಲೆ 2,000 ರೂಪಾಯಿ ಕೊಟ್ಟಿದ್ದೀವಿ ನಾವು ಹೆಂಗಸರಿಗೆ ಅಲ್ವಾ? ಯಾರು ಲಾಸ್ಟ್ ತಿಂಗಳು ಬಂದಿಲ್ವೇ ನಮ್ಮ? ಕೇಳ್ಕೊಳ್ಳಿ, ಇಲ್ಲಿ ಮಾಯಕೊಂಡ ಶಾಸಕರವ್ರ ಕೇಳ್ಕೊಳ್ಳಿ ಅವ್ರನ್ನ. ಆ 2,000 ರೂಪಾಯಿ ಏನಾದರೂ ಗಂಡಸರು ಕೊಟ್ಬಿಟ್ಟಿದ್ರೆ ಒಂದಿನಕ್ಕೆ ಒಂದು ಫುಲ್ ಬಾಟ್ಲ್ ಹಾಕೊಂಡು ಬಲಿಕೊಂಬಿಡೋರು. ಅದಕ್ಕೆ ಎಲ್ಲ ಯೋಜನೆಗಳು ಹೆಂಗಸರಿಗೆ. ಯಾವನ ಹೌದವಲಿ ಅವನ್ನ ಕಳ್ಸಾಚೆಗ ಅವನ್ನ. ಅಲ್ಲಪ್ಪ, ಅವನು ಹೇಳ್ತಾವನೆ, ಸಿದ್ದರಾಮಯ್ಯನವರೇ ನೀವು ಬಸ್ ಭಾಗ್ಯ ಕೊಟ್ರಿ, ಕರೆಂಟ್ ಭಾಗ್ಯ ಕೊಟ್ರಿ, 2,000 ರೂಪಾಯಿ ಭಾಗ್ಯ ಕೊಟ್ರಿ, ಹಾಗೆ ನಮ್ಮ ಪಕ್ಕದ ಮನೆ ಭಾಗ್ಯನ ಕೊಟ್ಟು ಮದುವೆ ಮಾಡಿಸಿ ಅಂತ. ನೋ ಮ್ಯಾರೇಜ್ ಸ್ಕೀಮ್. ಈಗಲೇ ಗ್ಯಾರಂಟಿಗಳಿಗೆ ದುಡ್ಡು ದುಸ್ತರವಾಗಿದೆ. ಆದ್ರಿಂದ ನೋಡಪ್ಪ, ಈ ಕರಿಮಣಿ ಮಾಲೀಕ ನನಗೂ ಗೊತ್ತಿಲ್ಲ. ನೋಡಿ, ಅಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವ್ರು ಬರ್ತಾರೆ, ಅವ್ರು ಕೇಳಿ ಹೋಗೇನು. ಈ ಮೈಕ್ ಎತ್ಕೊಂಡು ಸುಮ್ಮನೆ ಇರ್ತಾರ? ಕುಮಾರಣ್ಣವ್ರು ಹೇಳಿಲ್ಲ, ಸಿದ್ದರಾಮಣ್ಣವ್ರು ಹೇಳಿಲ್ಲ. ಈಗ ಮುಂದಿನ ಪ್ರಶ್ನೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು BS ಯಡಿಯೂರಪ್ಪನವ್ರ ಹತ್ರ ಹೋಗ್ತಾ ಇದೀವಿ. ಸರ್, ನೀವೇ ಹೇಳಿ, ಕರಿಮಣಿ ಮಾಲೀಕ ಯಾರು? ಬಂಧುಗಳೇ, ನಮ್ಮ ಅಪ್ಪನಾಡೆ ಗೊತ್ತಿಲ್ಲ ಸ್ವಾಮಿ. ಯಾರಿಗೆ ಕರಿಮಣಿ ಮಾಲೀಕ? ನಮಗೆ ವಯಸ್ಸಾಗಿದೆ, ಒಳ್ಳೆ ರಾಜಕಾರಣ ಮಾಡಿ ನಿವೃತ್ತಿ ಅಂಚಿನಲ್ಲಿದ್ದೇವೆ. ನಮ್ಮ ಮುಂದೆ ಬಂದು ಕರಿಮಣಿ ಬಳಿಮಣಿ ಅಂತ ಕೇಳ್ತಾರೆ, ನಾಚಿಕೆ ಆಗೋದಿಲ್ವೇನೋ? ಯಾರೇ ನಿಮ್ಮನ್ನು ಕಳಿಸಿದ್ದು? ಸರ್, ಹೌದಾವಲಿಯ? ಯಾರು ಹೌದಾವಲಿಯ? ಬಾಯಿ ಮುಚ್ಕೊಂಡು ಕೂತ್ಕೊಳ್ರಿ. ನಾನು ಹೌದಾವಲಿ ಅಲ್ಲ ಸ್ವಾಮಿ, ರಾಜಾವಲಿ, ರಾಜಾವಲಿ, ರಾಜಾವಲಿ. ಈಗ ಚಪ್ಪಾಳೆ ಕೊಟ್ರೆ ಪ್ರಯೋಜನ ಇಲ್ಲ, ಮುಂದಿನ ದಿನಗಳು ಸ್ವಲ್ಪ ಜೋರಾಗಿ ಕೊಡಿ. ಅದು ಬಹಳ ಸಂತೋಷ ಆಗ್ತಾ ಇದೆ. ಎಲ್ಲರಿಗೂ ನಮಸ್ಕಾರ. ಶ್ರೀಗಳ ಪಾದಾರವಿಂದ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ ಮಾತೆಲ್ಲ ಮುಕ್ತಾಯ ಮಾಡ್ತಾ ಇದ್ದೀನಿ. ಯಾರಿಗೆ ಕರಿಮಣಿ ಆಗ್ತಾರೆ ಈ ಕಾಲದಲ್ಲಿ?
ಎಲ್ಲ ಗೋಲ್ಡ್ ಚೈನ್ ಹಾಕೊಂಡು ಓಡಾಡ್ತಾರೆ. ಅದರಿಂದ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಸ್ವಾಮಿ. ಬೇರೆ ಯಾರನ್ನಾದ್ರೂ ಕೇಳ್ಕೊಳ್ಳಿ. ಎಲ್ಲರೂ ನಮಸ್ಕಾರ, ತಾಯಿ ನಮಸ್ಕಾರ, ಮಕ್ಕಳು ನಮಸ್ಕಾರ. ಅಂತೂ ಇಂತೂ ಅದು ಯಾವುದೋ ಒಂದು ಹೋಟೆಲ್ನಲ್ಲಿ ಸಿಕ್ಬಿಟ್ಟ. ಯಾರು? ಕರಿಮಣಿ ಮಾಲೀಕ ರಾವಲ್ಲ ಅಂತ ಒಂದು ಸಾಂಗ್ ಬಂದ್ಬಿಡ್ತು. ಅದಕ್ಕೆ ರೀಲ್ಸ್ ಒಂದು ಒಳ್ಳೆ ಕಾರ್ಯಕ್ರಮ. ನನಗೆ ಹೇಳಿದ್ರು, ಸರ್ ಪ್ರಕೃತಿ ಬಗ್ಗೆ ಮಾಡಿ ಅಂತ. ನಾನು ಹಲವಾರು ಧ್ವನಿಗಳಲ್ಲಿ ಪ್ರಕೃತಿ ಉಳಿಸಿ, ಕಾರ್ಖಾನೆ ರಾಸಾಯನಿಕ ನೀರುಗಳು ಇವೆಲ್ಲ ಸಮುದ್ರ ಸೇರಬಾರ್ದು ಅಂತೆಲ್ಲ ಮಾಡಿದೆ. ಎಷ್ಟು ಜನ ನೋಡಿದ್ದಾರೆ ಗೊತ್ತಾ? ಒಂದು 300ರಿಂದ 400 ಜನ ನೋಡವ್ರೆ. ಅದೇ ಏನಾದರೂ ಬೇರೆ ತರ ರೀಲ್ಸ್ ಮಾಡಿಬಿಟ್ರೆ, ಅದ್ಯಾರೋ ಶರ್ಟ್ ಹರ್ಕೊಂಡ್ರು, ಬಟ್ಟೆ ಕಳ್ಸಿದ್ರು ಅಂದ್ರೆ ಕೋಟಿ ನೋಡ್ತಾರೆ ರೀ ಅನ್ನ. ಅದರಿಂದ ಉಪಯೋಗ ಇದೆಯಾ? ನೋಡಿ, ಯಾವ್ದು ಕಡೆ ಆಕರ್ಷಿತರಾಗ್ತಾ ಇದ್ದೇವೆ ನಾವು. ಒಳ್ಳೇದಕ್ಕೆ ದಯವಿಟ್ಟು ನಮ್ಮ ಉಳಿವಿಕೆಗೆ, ನಮ್ಮ ಭೂಮಿಗೆ, ನಮ್ಮ ಪರಿಸರಕ್ಕೆ ದಯವಿಟ್ಟು ಒತ್ತು ಕೊಡಿ. ಆ ಥರದ ರೀಲ್ಸ್ಗಳನ್ನ ಹೆಚ್ಚೆಚ್ಚು ಮಾಡಿ ನೀವು ಅಂತ ಹೇಳ್ತಾ, ಈಗಂತೂ ಇಂತೂ ಸಿಕ್ಬಿಟ್ಟ ಯಾರು? ರಾಹುಲ್ಲ. ಅದು ಎಲ್ಲಿ? ಅದು ಯಾರೋ ಹೋಟ್ಲು. ಆಹಾ, ಒನ್ ಮೋರ್ ಅನ್ಬೇಕು ನೀವು. ಛಟಾಪಟ. ಈ ಕರಿಮಣಿ ಮಾಲೀಕ ಯಾರು ಹೇಳಮ್ಮ? ಕರಿಮಣಿ ಮಾಲೀಕ ರಾಹುಲ್ಲ ಸಿಕ್ಬಿಟ್ಟ. ಅದಕ್ಕೂ ಒಂದು ಮೈಕ್ ತಗೊಂಡ್ರು, ಕ್ಯಾಮ್ರಾ. ಇಡೀ ರಾಜ್ಯವೇ ಖುಷಿ ಪಡುವ ವಿಚಾರ ಇನ್ಯಾವುದೂ ಇಲ್ಲ. ಇದೆ ಯಾವುದು? ಕರಿಮಣಿ ಮಾಲೀಕ ಸಿಕ್ಬಿಟ್ಟಿದ್ದಾನೆ ಇವನು ರಾಹುಲ್ಲ ಅಂತ. ಬನ್ನಿ, ಈಗ ಇದ್ರ ಬಗ್ಗೆ ಹಂಚ್ಕೊಳ್ಳೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಚಾಮರಾಜಪೇಟೆ ಜಮೀರ್ ಅಹಮದ್ ಖಾನ್ ಅವರು, ಅಜ್ಮಂತ್ರಿಗಳು. ಚಾಮರಾಜಪೇಟೆ ಜಮೀರ್ ಅಹಮದ್ ಖಾನ್ ಅವರೇ, ಶಾಸಕರೇ, ನೀವ್ ಹೇಳಿ, ಈ ಕರಿಮಣಿ ಮಾಲೀಕ ಸಿಕ್ಬಿಟ್ಟಿದ್ದಾನೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಕಂಜಾಜೆ ಶಬದಾರ್, ಕಂಜಾಜಲೇಶನ್. ಅಬ್ಬಬ್ಬ, ಲಾಟ್ರಿ ಏನ್ ಸಾರ್ ಇದು? ಕರೀದು ಮಾಲೀಕ ಸಿಕ್ಬಿಟ್ಟಿದ್ದಾನ್ರಿ. ನಮ್ದೇ ಸರ್ಕಾರ 24 hours ಕಂಡಿಡ್ದಿದ್ದೀವಿ. ಚಪ್ಪಾಳೆ ತಟ್ಟಬೇಕು, ಚಟಾಪಟ. ನೋಡಿ, ಅದೇನು ಹೇಳ್ತಾ ಇರೋದು. ಪರಿಸರ ಉಳಿಸಿ, ಶ್ರೀಗಳು ಕೆರೆಗೆ ನೀರು ತುಂಬಿಸಿದ್ದಾರೆ, ಎಲ್ಲ ಸದುಪಯೋಗ ಪಡಿಸ್ಕೊಳ್ಬೇಕು. ನೋಡಿ, ಇಷ್ಟು ಹೇಳಿದ್ರು ಪರಿಸರ ಮಾಲಿನ್ಯ ಮಾಡ್ತೀನಿ ಅಂತ ದೇವರೊಳಗೆ ಮಾಡ್ತಾ ಇದಾರೆ. ಹಿಂಗೆ ನಿನ್ ಜನ್ಮಕ್ಕೆ ಹೋಗು. ಕಂಜಾಜೆ ಶಬದಾರ್. ಅಬ್ಬಬ್ಬ, ಲಾಟ್ರಿ. ಥ್ಯಾಂಕ್ ಯು. ದೇವೇಗೌಡರು, ಹಾಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದಿದ್ರೆ ಹೇಗೆ ಮಾತನಾಡ್ತಾ ಇದ್ರು ನೋಡಿ. ಇವ್ರು ಕನ್ನಡದಲ್ಲಿ ಮಾತನಾಡ್ತಾರೆ, ಅವ್ರು ಹಿಂದಿಲಿ ಮಾತನಾಡ್ತಾರೆ. ನಾವು ಹಾಸ್ಯ ಕಲಾವಿದರು ಒಂಚೂರು ಹಾಸ್ಯ ಲೇಪನ ಕೊಡ್ತೀವಿ, ಆರೋಗ್ಯಕರವಾದಂತ ಒಂದು ಹಾಸ್ಯವನ್ನ ಮಾಡ್ತೇವೆ. ಮೊದಲಿಗೆ ನಮ್ಮ ದೇವೇಗೌಡರು. ಸೌಂಡ್ ಕೊಟ್ಟಿದ್ರೇನ್ರಿ? ಈ ದೇವೇಗೌಡ ಹುಟ್ಟು ಹೋರಾಟಗಾರ. ರಾಜ್ಯದ ವಿಷಯ, ನಾಡಿನ ವಿಷಯ ಬಂದರೆ ನಿದ್ದೆ ಮಾಡಲ್ಲ. ಮೈಂಡ್ ಇಟ್ಟು. ಅಣ್ಣ, ಪಿಜ್ಜಾ ಬರ್ಗರ್ ತಿನ್ಬೇಕಂತೆ. ಯಾರಿದು ನಾನ್ ಸೆನ್ಸ್? ಗೆಟ್ ಲಾಸ್ಟ್ ಇಡಿಯಟ್. ವಾಟ್ ರಬ್ಬಿಶ್ ಯು ಆರ್ ಟಾಕಿಂಗ್? ಯಾರಿದು? ಒಬ್ಬ ಮಾಜಿ ಪ್ರಧಾನಿಗೆ ಪಿಜ್ಜಾ ಬರ್ಗರ್ ತಿನ್ನಿ ಅಂತ ಹೇಳ್ತಾ ಇದ್ದಾರೆ. ಯಾರೊಬ್ಬರು ಬೇಜಾರು ಮಾಡ್ಕೋಬೇಡಿ. ಪಿಜ್ಜಾ ಬರ್ಗರ್ ಹೇಗಿರುತ್ತೆ? ಖಾಲಿ ದೋಸೆ ಮೇಲೆ ನಾಯಿ ವಾಂತಿ ಮಾಡ್ದಂಗೆ ಇರುತ್ತೆ. ದಯವಿಟ್ಟು ಕೇಳಿಸ್ಕೊಳ್ಳಿ. ಜಂಕ್ ಫುಡ್ ತಿನ್ನಬೇಡಿ. ರಾಗಿ ಮುದ್ದೆ ತಿನ್ನಿ. ದೇಹಕ್ಕೆ ತಂಪು, ತೋಳಿಗೆ ಬಲ. ಕೇಳಿಸ್ಕೊಳ್ರಿ, ನಮ್ಮ ಕಾಲದಲ್ಲಿ ರಾಗಿ ಮುದ್ದೆ ತಿಂದೊಬ್ಬ ಮನುಷ್ಯ 20 ವರ್ಷಕ್ಕೂ ಫಿಗರ್, 50 ವರ್ಷಕ್ಕೂ ಫಿಗರ್. ತುಮಕೂರಿನ ಸಿದ್ಧಗಂಗಾ ಶ್ರೀಗಳು ರಾಗಿ ಪದಾರ್ಥ ತಿಂದು 111 ವರ್ಷ ಬದುಕಿದ್ರು. ಅವ್ರಿಗೊಂದು ಚಪ್ಪಾಳೆ ತಟ್ಟಬಹುದು. ದಯವಿಟ್ಟು ಕೇಳಿಸ್ಕೊಳ್ಳಿ. ಈ ಕಾಲದಲ್ಲಿ ಬರ್ಗರ್, ಮಂಚೂರಿಯನ್, ಪಿಜ್ಜಾ ತಿಂದೊಬ್ಬ ಮನುಷ್ಯ 20 ವರ್ಷಕ್ಕೆ ಫಿಗರ್, 30 ವರ್ಷಕ್ಕೆ ಪ್ರೆಷರ್, 40 ವರ್ಷಕ್ಕೆ ಶುಗರ್, 50 ವರ್ಷಕ್ಕೆ ಡಮಾ. ಅದಕ್ಕೆಲ್ಲರೂ ರಾಗಿ ಮುದ್ದೆ ತಿನ್ನಿ. ನನ್ನ ಜೊತೆ ನರೇಂದ್ರ ಮೋದಿ ಅವರು ಬಂದಿದ್ದಾರೆ, ಬನ್ನಿ ಮಾತಾಡಿ. भाई और बहनों, हम सब भारतीय हैं। भाई और बहनों, भारत देश में भाषा अनेक, धर्म अनेक, भारत एक। एक भारत श्रेष्ठ भारत, एक भारत स्वच्छ भारत, सबका साथ
सबका विकास देवेगौड़ा जी ನಮ್ಮ ಅಪ್ಪನಾಣಿ ಹಿಂದಿ ಅರ್ಥ ಆಗಿಲ್ಲ. ಸ್ವಲ್ಪ ಕನ್ನಡದಲ್ಲಿ ಮಾತಾಡಿ. ಸಿರಿಗೆರೆ ಶ್ರೀಗಳ ಕಾರ್ಯಕ್ರಮ ತೆರಳುಬಾಳು ಹುಣ್ಣಿಮೆ. ದಯವಿಟ್ಟು ನೀವು ಗೆಸ್ಟು ಕನ್ನಡದಲ್ಲೇ ಮಾತಾಡಿ. ಎಲ್ಲ ಸಿರಿಗೆರೆ ಶ್ರೀಗಳ ಭಕ್ತಾದಿವೃಂದಕ್ಕೆ, ಕರ್ನಾಟಕ ಜನತೆಗೆ ನಿಮ್ಮ ನರೇಂದ್ರ ಮೋದಿಯವರ ಶುಭ ಕಾಮನೆಗಳು ಬಾಯರ ಬಹನ. ದಯವಿಟ್ಟು ಮೋದಿಯವರೇ, ನೀವು ಮಾತಾಡಬೇಕಾದ್ರೆ ಈ ಥರ ಕೈನ ಅಳ್ಳಾಡಿಸ್ಬೇಡಿ. ಯಾಕಂದರೆ 2 ವರ್ಷದ ಹಿಂದೆ ಕರ್ನಾಟಕದಲ್ಲಿ ಎಲೆಕ್ಷನ್ ಆದಾಗ ನೀವು ರೋಡ್ ಶೋಗೆ ಬಂದು ಕರ್ನಾಟಕದ ಜನಗಳ ಮುಂದೆ ಈ ಥರ ಕೈನ ಅಳ್ಳಾಡಿಸಿ 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 ಜನ ಜಾಸ್ತಿ ಇದಕ್ಕೆ ಒತ್ತು ಬಿಟ್ರು. ದಯವಿಟ್ಟು ನೆಕ್ಸ್ಟ್ ಟೈಮ್ ಎಲೆಕ್ಷನಲ್ಲಿ ನೀವು ರೋಡ್ ಶೋಗೆ ಬಂದರೆ ಈ ಥರ ಕೈನ ಅಳ್ಳಾಡಿಸ್ದೆ ಈ ಕೈನಲ್ಲಿ ಒಂದು ಹೂವು ಹಿಡ್ಕೊಂಡು ಅಳ್ಳಾಡಿಸಿ 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 ನೋಡಿ. ಮೊನ್ನೆ ನೀವು ಮಾಡಿರೋ ಕೆಲಸಕ್ಕೆ ನಿಮಗೂ ಲಾಸು ನಮಗೂ ಲಾಸು, ಏನೂ ಮಾಡೋಕ್ಕಾಗೋದಿಲ್ಲ. देवेगौड़ा जी क्या अच्छा है, आपको क्या अच्छा है? ಇದೇನು ಹೇಳಿದ್ರಿ ಇವರು? क्या अच्छा है आपको? ನಾನು ಚಹಾ ಕುಡಿಯಲ್ಲ, ಕಾಫಿ ಮಾತ್ರ. अच्छा तमाश देवेगौड़ा जी क्या बात है, क्या बात है? ನಾನು ರೈಸ್ ಬಾತ್ ತಿನ್ನಲ್ಲ, ರಾಗಿ ಮುದ್ದೆ ಮಾತ್ರ. ನಮ್ಮ ಮನೆಗೆ ಬನ್ನಿ, ರಾಗಿ ಮುದ್ದೆ ತಿನ್ನಿ. ಕರ್ನಾಟಕದ ರೈತರು ಬೆಳೆದಿರ್ತಕ್ಕಂಥ ರಾಗಿಗೆ ಒಳ್ಳೆ ಬೆಲೆ ಕೊಡಿ. ಕೊನೆಯದ ಒಂದು ಮಾತು ಹೇಳ್ತೀನಿ, ಆಡಿಸಿ ನೋಡು, ಬೀಳಿಸಿ ನೋಡು. 92 ವರ್ಷ ವಯಸ್ಸು ಉರುಳಿ ಹೋಗದು. ಎಲ್ಲರಿಗೂ ನಮಸ್ಕಾರ.